ಯಾಕಂತ ಪ್ರತಿ ಇದು ಯಾಕೆ ಹಿಂಗೆ ಸಪ್ಕಿದ್ದಿ ನೀನು? ಏನೋ ಆಗಿತ್ತಾಯ್ತು ಬಿಡು, ನೀನು ಯಾಕೆ ತಲೆ ಕೆಡ್ಸ್ಕೊಂಡಿದ್ದಿ? ಇಲ್ಲ ಅಣ್ಣ, ನಾನು ಯಾಕೆ ನ್ಯಾರವಾಗಿ ಬುದ್ಧಿ ಗಿದ್ದಿ ಕಲ್ತ್ಕೊಂಡಿದ್ದಿದ್ರೆ ಹಿಂಗೆಲ್ಲ ಆಯ್ತಿದ್ದಿಲ್ಲ ಕಣಣ್ಣ. ನನ್ನಿಂದ ಅದೆಲ್ಲ ಇರಲಿ. ಈಗ ನಿಮಗೂ ಸೇರಿಸಿ ಈ ಥರ ಮಾಡ್ಬಿಟ್ಟವಳಲ್ಲ, ಏನಾದ್ರು ಹೆಚ್ಚು ಕಿಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಾಯ್ತು? ಮಾಲತ್ಗೆ ನೀವೆಲ್ಲ ನೋಡೋಕ್ಕದ ಬಂದಿದ್ರಿ, ಇಂತು ಕೆಲಸ ಆಗೋಗಿದ್ರಿ, ಏನಣ್ಣ ಮಾಡಬೇಕು? ಆ ಮನೆ ಆಡಿ ಹಂಗೆ ಮಾಡ್ಬಿಟ್ಟಿದ್ಲಲ್ಲ. ಏ ಬಿಡು ಪಾರತಿ, ಊಟಾಕು. ಅವ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊಬಾರ್ದು ಕತೆ. ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಕಾಲ ಆದದ. ಏನೋ ದೇವ್ರು ದೊಡ್ಡವನು, ಏನು ಆಗ್ನಿಲ್ವಲ್ಲ, ನಿನ್ಗೇನು ಆಗ್ನಿಲ್ವಲ್ಲ ಬಿಡು. ಬಂದಿದ್ಕೆ ನಿನ್ ಕರ್ಕ ಹೋದಂಗೆ ಆಯ್ತದಲ್ಲ, ಅವ್ರ ಬುದ್ಧಿ ತಿಳ್ಕೊಂಡಂಗಾಯ್ತು ಕತೆ. ಏನು ಪಾರತಿ ಹಿಂಗೆ ಆಗ್ಲಿಂದ ಹಿಂಗೆ ಆಡ್ತಿದ್ರಾ? ಇಲ್ಲ ಅಣ್ಣ, ಹಿಂಗೇನ ಆಡ್ತಿರ್ಲಿಲ್ಲ, ಬರೀ ಹಂಗೆಯ ಗೊಣ ಗೊಣ ಅಂತ ಗೊಣ ಗುಟ್ಕೊಳ್ಳೋರು. ನಾನೆಲ್ಲ ಸುಮ್ಮನೆ ಆಗಿದ್ದೆ, ಅದು ಮನೇಲಿ ಇದ್ದಿದ್ದೆ ಅಂತ ಇಷ್ಟು ಮಟ್ಟಿಗೆ ಈ ಮಟ್ಟು ಕಿಡಿತಲ್ಲ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ ಕಣಣ್ಣ. ಅಲ್ಲ, ನಾನು ನೋಡಕ್ ಬಂದ್ಬಿಟ್ಟು ಎಂಥ ಕೆಲಸ ಆಗೋಯ್ತಿತ್ತು ಅಂತ ಎಷ್ಟು ಭಯ ಆಯ್ತದೆ ಗೊತ್ತಣ್ಣ. ಆಗ್ಲಿದ್ದ ಅದು ಯೋಚನೆ ಮಾಡ್ತಿದ್ರೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಅಣ್ಣ. ಅದು ಯಾಕಂಗೆ ಯೋಚನೆ ಮಾಡಿ? ಆಗಿದ್ದೆಲ್ಲ ಒಳ್ಳೇದಕ್ಕೆ ನಡಿ ಆರಾಮಾಗಿರು. ಆಮೇಲೆ ಹೋಗಿ ಅವ್ರು ಕೇಳಿದ್ರೆ ಏನು ಹೇಳಕ್ ಹೋಗ್ಬೇಡ, ಹಿಂಗಾಯ್ತು ಹಂಗಾಯ್ತು ಏನು ಎತ್ತ ಅಂತ ಹೇಳಕ್ ಹೋಗ್ಬೇಡ. ಟೈಮ್ ಸಿಕ್ತಾಗ ಹೇಳ್ಕೊಳಕಾಯ್ತದೆ. ಮನೆಗೆ ಬರ್ಬೇಕಾಯ್ತು ಅನ್ಸ್ತು, ಅದಕ್ಕೆ ಬಂದೆ ಅಂದ್ಬಿಟ್ಟು ಹೇಳು ಅಷ್ಟೇ. ಅಲ್ಲ ಯಾಕಣ್ಣ? ಅಲ್ಲಕತ್ ಬರತಿ ಹಂಗೆಲ್ಲ ಹೇಳಕ್ಕದ. ಆಮೇಲೆ ಗಾಬರಿ ಬಿದ್ದೋಗಿ ಆಮೇಲೆ ಏರುವೆ ಕಾಪ್ ಕೀಪ ಮಾಡ್ಕೊಬಿಟ್ರೆ ಯಾಕೆ ಬೇಕು? ಆಮೇಲೆ ಹೇಳ್ಕೊಳಕಾಯ್ತದೆ. ಆಮೇಲೆ ಈಗಲೇ ಅವ್ನಿಗೆ ಹೇಳ್ಬಿಟ್ರೆ ಹೋಗ್ಬಿಟ್ಟಾಳ, ಬೀದಿಲೇ ಬಂದು ಹರ್ಚಾಡ್ಬಿಡ್ತಾಳೆ. ಏನೋ ನವೀನ ಈಗ ಒಳ್ಳೆಯವನಾಗವನಲ್ಲ, ಅಷ್ಟೇ ಸಾಕು. ನಿನ್ನ ಗಂಡ ನಿನ್ನ ಜೊತೆಗಿರ್ತಾನಲ್ಲ, ಅವ್ವ ಮಗಳು ಹಿಂಗಾರು ಮಾಡ್ಕೊಳ್ಳಿ, ನೀನು ತಲೆ ಕೆಡ್ಸ್ಕೊಬೇಡ. ದೇವರು ದೊಡ್ಡವನು, ನವೀನನ್ಗಾರು ಒಳ್ಳೆ ಬುದ್ಧಿ ಕೊಟ್ಟವನೇ. ಹೆಂಗೋ ನೀನುವೇ ನಿನ್ನ ಗಂಡನೂ ಆಮೇಲೆ ಚೆನ್ನಾಗಿರೋರಂತೆ, ತಲೆ ಕೆಡ್ಸ್ಕೊಬೇಡ. ಸುಮ್ಮನೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಅವ್ರಿಗೂ ತೊಂದರೆ. ಆಮೇಲೆ ಇಲ್ಲಿ ಬಂದು ಗಲಾಟೆ ಮಾಡಿ ಅದು ದೊಡ್ಡ ರಾಧ ಅಂತ ಮಾಡ್ಬಿಡ್ತಾರೆ. ಅವ್ರು ಏನು ಅನ್ಕೊಳಕಿಲ್ಲ, ಎಷ್ಟು ಬೇಜಾರು ಮಾಡ್ಕೊಳಕಿಲ್ಲ. ಊಟಕ್ಕೆ ಬಿಸಿ ಹಾಕೋದು ಅಂದರೆ ಸಣ್ಣ ಪುಟ್ಟ ವಿಚಾರವ ನಂದಿನಿ ಪರತಿ? ಅವಳು ನಂದಿನಿ ಊಟಕ್ಕೆ ಬಿಸಿ ಹಾಕೋಳೆ ಅಂದರೆ ಏನು ಸಣ್ಣ ಪುಟ್ಟ ವಿಚಾರನಾ? ಏನೋ ಕೆಳಗೆ ಬಿದ್ದಿರೋದು ಎತ್ತು ಕೊಡೋಕೆಯ ಬೇಜಾರು ಮಾಡ್ಕೊತೀವಿ. ಬಿದ್ದೋಗಿರೋದ ಕೊಡ್ಬೇಕಲ್ಲ, ಹೆಂಗೆ ಕೊಡೋದು ಅಂತ. ಅದು ಕಲ್ದನೆ ಊಟಕ್ಕೆ ಚೆನ್ನಾಗಿರೋ ಅಡುಗೆಗೆ ಕಷ್ಟಪಟ್ಟು ನೀವೇ ಮಾಡಿದ್ರಿ, ಏನೋ ನಿಮ್ಮ ಚಿಕ್ಕತ್ತೆ ಏನೋ ಮಾಡವ್ರೆ, ಅದಕ್ಕೆ ಬಿಸಿ ಹಾಕೊಳ್ಳಲ್ಲ. ಎಂಥವಳು ಇರಬೇಕು, ಎಂಥ ಹೆಂಗ್ಸು ಬಿಡು. ಏನಾರು ಹೋಗ್ಲಿ, ಸುಮ್ಮನೆ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ತಲೆನೋ ಬರ್ತದೆ. ನನಗೆ ಎಷ್ಟು ಕೋಪ ಬಂದ್ಬಿಟ್ಟಿತ್ತು ಗೊತ್ತಾ? ಹಂಗೆ ಬಾರಿಸ್ಬಿಡೋಣ ನಂಗೆ ಆಗ್ಬಿಟ್ಟಿತ್ತು. ಏನು ಮಾಡಿ ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದಲ್ಲ ಅಂದ್ಬಿಟ್ಟು ತಡ್ಕೊಂಡಿವ್ನಿ ಕನ್ಪಾರತಿ. ಎಷ್ಟು ಕೋಪ ಬಂದಿತ್ತು ಅಂದಿದ್ರೆ, ನಾನು ಬಂದಿರೋ ಕೋಪಕ್ಕೆ ಹಂಗೆ ಹಿಂಗೆ ಮಾಡ್ತಿದ್ದಿಲ್ಲ, ಮಾತ್ರ ಉಳಿಸ್ತಿಲ್ಲ ಅವಳನ್ನ. ಸರಿಯಾಗಿ ಮಾಡ್ಬಿಡಿನಿ. ಏನು ಮಾಡೋದು? ಕಂಡವ್ರ ಮನೆ ಹೆಣ್ಮಕ್ಳು ನಮ್ಮ ಮನೆಯವ್ರಿಗೆ ಅಂದರೆ ಒಂದು ಏಟು ಹೊಡೆದ್ರು ಹೋಯ್ತದೆ, ಬಡಿದ್ರು ಹೋಯ್ತದೆ. ಕಂಡವ್ರ ಮನೆ ಹೆಣ್ಮಕ್ಳು ಸುಮ್ಮನೆ ಕೈ ಮಾಡಬಾರ್ದು ಅಂತ ಸುಮ್ಮನಾಗಿವ್ನಿ. ಏನಾದ್ರು ಹೆಚ್ಚು ಕಡಿಮೆ ಆಗಿರೋ ನನ್ನ ತಂಗಿಗೆ ಯಾರನ್ನ ಹೋಗಿ ಕೇಳೋಣ ನಾನು? ಏನು ನನಗೆ ಕೋಪ ಬರೋಕ್ಕಿಲ್ವಾ? ನನಗೆ ತಂಗಿ ಇಲ್ವಾ? ಏನೋ ಏನು ಅವಳು ಗಂಡನ ಮನೆಗೆ ಹೋಗಿಲ್ಲ ಅಂದರೆ ಅವಳು ಸುಳ್ಳು ಹೇಳ್ಕೊಂಡ್ರೆ ಅದರಲ್ಲಿ ನಿಂದೇನು ತಪ್ಪಿದ್ದದು ಪರತಿ? ಅಣ್ಣ, ನಾನು ಅದನ್ನೇ ಹೇಳ್ತಿರೋದು. ಅಲ್ಲ, ನಾನು ಹೆಂಗೋ ಸೌಸ್ಕೊಂಡೆ. ಸೂರ್ಯನವ್ರು ಯಾಕಣ್ಣ ಸೌರ್ಸ್ಕೊಂಡರು? ಹೋಗಿ ಹೋಗಿ ಬೇಕು ಅಂದ್ಬಿಟ್ಟು ನಾನೇ ಅವ್ರ ಜೊತೆ ಹೋಗಿ ಹೋಗಿ ನವೀನ ನಿಂದೆ ನಾತನೇ ಹೋಗಿದ್ದು. ನಾನು ಹೋಗಿದ್ದ ತಪ್ಪಿಗೆ ನಾನು ಅನ್ಭವಿಸ್ತಾವ್ನಿ. ಅವ್ರು ಏನೇ ಸುಳ್ಳು ಹೇಳ್ಕೊಂಡ್ರು, ಅವ್ರು ಏನೇ ಮಾಡ್ಕೊಂಡ್ರು ನಾನು ಅನ್ಭವಿಸ್ತಾವ್ನಿ. ಇದನ್ನ ಸೂರ್ಯನವರು ಕೇಳ್ಕ ಕೂತ್ಕೊಂಡಾರ. ಒಂದ್ಸಲಿ ನನಗೆ ಮದುವೆ ಆಗಿಲ್ಲ ಅಂದ್ರಂತೆ, ಇನ್ನೊಂದ್ಸಲಿ ಅವ್ರ ಅಪ್ಪ ಇಲ್ಲ ಅಂದ್ರಂತೆ. ಅದೆಲ್ಲ ಕೇಳಿದ್ರೆ ಹೆಂಗಿದದು ಹೇಳೋಣ ನೀನೇ? ನಿನಗೆ ಮದುವೆ ಆಗ್ಬಿಟ್ಟು ಮದುವೆ ಆಗಿಲ್ಲ ಅಂತ ನಾ ಸುಳ್ಳು ಹೇಳಿದ್ರೆ ನನ್ನ ಗಂಡನ ಮನೇಲಿ ಸುಮ್ಮನೆ ಆದರಣ? ಅದು ಇರಲಿ, ಅಪ್ಪ ಇದ್ಬಿಟ್ಟು ಅಪ್ಪ ಇಲ್ಲ ಅಂದರೆ ಸುಮ್ಮನೆ ಅದರ. ಅದು ಅಲ್ದೇ ಅವ್ರ ಅಪ್ಪ ಎರಡನೇ ಮದುವೆ ಆಗದೆ, ಅದು ನಂದಿನಿಯವ್ರಿಗೆ ನವೀನವ್ರಿಗೆ ಎಲ್ಲರಿಗೂ ಗೊತ್ತು. ಅದನ್ನೂ ಹೇಳಿಲ್ಲ. ಅಪ್ಪ ಇರೋ ವಿಚಾರನೇ ಹೇಳಿಲ್ಲ ಇವರು. ಇನ್ನೋರ ಅಪ್ಪ ಎರಡನೇ ಮದುವೆ ಆಗಿರೋ ವಿಚಾರ ಹೇಳಾರ? ಏನು ಹೇಳೋಕ್ಕಿಲ್ಲ ಕಣಣ್ಣ. ಹಿಂಗೆಯ ಬರೀ ಸುಳ್ಳು ಸುಳ್ಳು ಸುಳ್ಳು. ನಾನೇನೋ ಸೌರ್ಸ್ಕೊಂಡೆ, ನಾನು ಹಣೆ ಬರ ಅಂದ್ಬಿಟ್ಟು. ಸೂರ್ಯನವ್ರು ಯಾಕೆ ಸೌರ್ಸ್ಕೊಂಡರು? ಅವ್ರಿಗೆ ಹಣೆ ಬರ ಬಂದಿದ್ದದ. ಅಚ್ಚುಕಟ್ಟಾಗಿ ಇವಳ ಮದುವೆ ಮಾಡ್ಕೊ ಹೋಗೋರೆ, 1 ರೂಪಾಯಿನೂ ಖರ್ಚಾಗಿಸಿಲ್ವಂತೆ ಮದುವೆಗೆ. ಆದ್ರೂ ಅಲ್ಲಿ ಇಲ್ಲಿ ಮದುವೆ ಅಂದಮೇಲೆ ಅಲ್ಲಿ ಇಲ್ಲಿ ಒಂದು ಚೂರು ಖರ್ಚಾಗ್ತದಲ್ಲ ಅಷ್ಟೇ. ಅವ್ರು ಸಾಲ ಮಾಡ್ಕೊಂಡಿರೋದು. ಇನ್ನು ದೊಡ್ಡದಾಗಿ ಡಾಮ್ ಅಂತ ಮದುವೆ ಮಾಡ್ಕೊ ಹೋಗೋರೆ ಸೂರ್ಯನವರು. ಹೆಂಗಿರ್ಬೇಕಣ್ಣ? ಏನಷ್ಟು ಚೆನ್ನಾಗಿ ನೋಡ್ಕೊತಿದ್ರಂತೆ. ಒಂದು ಕೆಲಸ ಮಾಡಿಸ್ತಿಲ್ವಂತೆ ಮನೇಲಿ, ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋರಂತೆ. ಅದಕ್ಕೆ ಅಣ್ಣ, ಇಲ್ಲಿದ್ರೆ ಕಡಲೆ ಇಲ್ಲ, ಕಡಲೆ ಇದ್ರೆ ಅಲ್ಲೆಲ್ಲ ಅಂತಾರಲ್ಲ, ಇದಕ್ಕೆ ಅಣ್ಣ ನಾನು ಅಷ್ಟು ಚೆನ್ನಾಗಿ ನೋಡ್ಕೊತೀನಿ ನಮ್ಮ ಮನೇಲಿ. ನಮ್ಮ ಅತ್ತೆಯವ್ರಿಗೆ ನನ್ನ ಕೈಲಿ ಮಾಡಿಸ್ಕೊಂಡು ಉಣ್ಣಕ್ಕೆ ಯೋಗ್ಯತೆ ಇಲ್ಲ. ಅವ್ರ ಮನೇಲಿ ನಂದಿನಿ ಅವ್ರ ಮನೇಲಿ ಅವ್ರ ಅತ್ತೆ ಮಾವನೇ ಎಲ್ಲನೂ ಮಾಡ್ಕೊಟ್ಟಾರಂತೆ. ಮನೆ ಕೆಲಸದವ್ರು ಬೇರೆ ಇದ್ದಾರಂತೆ. ಇವಳಿಗೆ ಇರೋಕ್ಕೆ ಹಿಂಗೆ ಕೊಬ್ಬು ಇವಳಿಗೆ. ಇವಳಂಗೆ ಆಡಿದ್ರೆ ಅಣ್ಣ ಯಾರು ತಾನೇ ಇರ್ಸ್ಕೊಂಡರು? ನೀನೇ ಹೇಳು, ಯಾರು ಇರ್ಸ್ಕೊಂಡಾರಣ್ಣ ಇವಳ ಥರ ಆಡಿದ್ರೆ? ಪರತಿ ನೀನು ಏನಾರು ಇನ್ನು ಸೂರ್ಯ ಅಂತ ಒಳ್ಳೆ ಮನುಷ್ಯನಿಗೆ ಇಂಥ ಹೆಂಡತಿ ಸಿಗ್ಬಾರ್ದಾಗಿತ್ತು. ಇಂಥ ಹೆಂಡ್ತಿಯ ಎಲ್ಲೋ ದುಡ್ಡು ಕಾಸಿಯಾಗಿ ಮದುವೆ ಆಗ್ಬಿಟ್ಟವ್ರು ಅನ್ಸ್ತದೆ ಕನ್ಪರತಿ. ಹ್ಞೂ ಅಣ್ಣ, ಇವರು ದುಡ್ಡು ಕಾಸಿಗೆ ಮದುವೆ ಆಗಿರೋದು. ಏನು ಹುಚ್ಚುಚ್ಚಿನಂಗೆ ಆಡ್ತಾಳೆ. ಅವಳ ಜೀವನನ ಹಾಳು ಮಾಡ್ಕೊಬಿಟ್ಟು ಇರೋರ ಮೇಲೆಲ್ಲ ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಅಂದ್ರೆ ಅಣ್ಣ ಅದೇ ಸರಿಯಾದದ ಹೇಳೋಣ? ನಾನೇ ನವೀನ ಜೊತೆ ಮದುವೆ ಆಗಿವ್ರಿ ನಾನು. ಇದನ್ನ ನಾನು ನಿಮ್ಮ ಮೇಲೆಲ್ಲ ಹೇಳಿದ್ರೆ ಸರಿಯಾ? ನೀವು ಸರಿಲ್ಲ, ನಿಮ್ಮ ಮೇಲೆ ತಕ್ಕಿದ್ರು, ಅಟ್ಟಿಗೆ ಮೇಲೆ ತಕ್ಕೋದು, ಅವನ ಮೇಲೆ ತಕ್ಕಿದ್ರೆ ಸರಿಯಾದದಣ್ಣ? ಹೇಳು ನೀನು.
ನಾನು ಮಾಡ್ಕೊಳ್ಳೋ ತಪ್ಪಿಗೆ ನಿಮ್ಮ ಮೇಲೆಲ್ಲ ಹೇಳಿದ್ರೆ ಅದು ಹೆಂಗೆ ಸರಿ ಆದದಣ್ಣ ಹಂಗೆ ಹೇಳ್ತಾ ಕೂತವಳೆ ಅವಳು ಇರೋರ ಮೇಲೆಲ್ಲ ನಿಮ್ಮಿಂದ ಅವರಿಂದ ಇವರಿಂದ ಅಂತ ಇನ್ನು ಹುಚ್ಚಿ ಆಡಕ್ಕಿಲ್ವಂಗೆ ಆಡ್ತಾ ಕೂತವಳೆ ಒಂಚೂರು ಮನ್ಸತ್ವ ಇಲ್ಲ ಹೆಣ್ಣು ಕುಲಕ್ಕೆ ಅವಮಾನ ಅವಳಂತೆ ಅವಳಿಂದ. ಗೊತ್ತಾಯ್ತು ಕಣ್ಪಾರತಿ. ಆ ಮನೇಲಿ ಇದ್ನಲ್ಲ ಒಂದು 2-3 ದಿನ ವಾತಾವರಣ ಏನು ಎತ್ತ ಅಂತ ಗೊತ್ತಾಯ್ತು. ನಾನು ಅವತ್ತೇ ನಿರ್ಧಾರ ಮಾಡಿದೆ ಪಾರತಿಯ ಕೂಸಾಕ ಗಂಟ ಮೊದಲು ಕರ್ಕೊ ಹೋಗ್ಬಿಡದ ಆಮೇಲೆ ಕಳ್ಸೋದಂತ. ಈಗ ಆಮೇಲೆ ಯೋಚನೆ ಮಾಡೋಕ್ಕಾಯ್ತದೆ ನಡಿ ಮನೇಲಿ. ಈಗ ಸದ್ಯಕ್ಕೆ ಏನು ಹೇಳ್ಬೇಡ, ಸಪ್ಕಿರ್ಬೇಡ. ಸುಮ್ಮನೆ ಅಣ್ಣ ಬರ್ತೀನಿ ಅಂತ ಅದಕ್ಕೆ ಬಂದೆ ಅಂತ ಅನ್ನು. ಇನ್ನೊಂದು 2-3 ದಿವಸ ಆದಮೇಲೆ ಬೇಕಾದ್ರೆ ನಿಧಾನವಾಗಿ ಹೇಳಕ್ಕಾಯ್ತದೆ. ಏನಂದಿ? ಸರಿ ಅಣ್ಣ ನೀನು ಹೆಂಗೆ ಹೇಳ್ತಿದ್ದೆ ಹಂಗೆ. ಟ್ರೆಂಗ್ 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 ಟ್ರೆಂಗ್. ಹಲೋ, ಅಲ್ಲ ಕಣ್ಕುಳ ಎಲ್ಲಿದ್ದಿ? ಎಷ್ಟೊತ್ತದು ಬರೋದು ಗೊತ್ತಾದದ ಇಲ್ಲ ಬೇಗ ಬಂದಿಯಾ? ಯಾಕಮ್ಮ? ನಿಮ್ಮವ್ವ ಇಲ್ಲಿ ಕುಣಿತಾ ಕೂತವಳೆ ಇನ್ನು ಬರ್ನಿಲ್ಲ. ಅಲ್ಲಿ ಏನ್ ಮಾಡ್ತಿದ್ದಳು ಇದು ರಾಗಿ ಭತ್ತ ನೆಲ ಕುಯ್ತಾ ಕೂತವ್ರೆ. ಕೆಲಸ ಮಾಡ್ತಿಲ್ಲ ಗಂಡ ಇರ್ತಿದ್ರು ಅಲ್ಲಿ ಏನ್ ಮಾಡ್ತಿದ್ರು ಅಂತ ಎಗ್ರಾಡಿ ಕುಣ್ದಾಡ್ ಬೀಳ್ತಾವಳೆ. ಎಲ್ಲಿದ್ದಿ? ಹೊಸಿ ದಿವಸ ಆಯ್ತಾ ಕುಳ ಬಾ ಪಟ್ಟೆ. ನಿಮ್ಮವ್ವ ಏನ್ BP ಬಂದಂಗ ಆಡ್ತಾವಳೆ. ಬೊಯ್ದಿ ಹಿರ್ಸಿನಿ ಆದ್ರೂ ಬೀಗ್ರ ಮನೇಲಿ ಎಷ್ಟು ದಿನ ಇದ್ದಿ ಚಂದವಾ? ಇಲ್ಲ ಕದ್ ಬಿಡಮ್ಮ, ಹೊರ್ಟಿವ್ನಿ ಕದ್ ಬಿಡು. ಅಲ್ಲ ಕಲ ಪಾರ್ತಿ ಹೆಂಗಿದ್ದಳು ಚೆನ್ನಾಗಿದ್ದಾಳೆ? ಕರ್ಕ ಬರುವೆ ಒಂದು 4 ದಿವಸ ಇರಿಸ್ಬಿಟ್ಟು ಕಳಿಸ್ಬೋದಾಗಿತ್ತಲ್ಲ. ಕರ್ಕ ಬತ್ತಾನ ಕದ್ ಬಿಡಮ್ಮ, ಕರ್ಕ ಬತ್ತಾನ ಕದ್ ಬಿಡು. ಕರ್ಕ ಬತ್ತಿದ್ಯಾ? ಸರಿ ಕೂಟ್ರಲ್ಲಿ ಬತ್ತಿದ್ದೀರಾ 3 ಜನವೇ? ಇಲ್ಲ ಕಣಮ್ಮ, ಕೂಟಲ್ಲಿ ಯಾಕೆ ಬರವು? ಕೂಟಲ್ಲಿ ಬತ್ತಾ ಇಲ್ಲ, ಬಸ್ಸಲ್ಲಿ ಬತ್ತಾವಿ. ಮತ್ ಕೂಟ್ರು? ಕೂಟ್ರ ಅಲ್ಲಯ್ಯ ಅಲ್ಲಿ ಸುತ್ತ ಬಂದೀವಿ ಬಸ್ ಸ್ಟ್ಯಾಂಡ್ ತಗು. ಆಮೇಲೆ ಹೋಗ್ಬಿಟ್ಟು ತಕೊಬತ್ತೀನಿ ಕತ್ ಬಿಡು. ಆಮೇಲೆ ತಕ ಬಂದಿಯಾ? ಏಳೆರಡು ಕೆಲಸ ಏಳೆರಡು ಮೈ ಕೆಲಸ ಏನ್ ಮಾಡದ್ಲ? ಅದಕ್ಕೆ ಏನೋ ಬಡ್ಕಂಡೆ ಬಸ್ಸಲ್ಲಿ ಹೋಗಿ ಫ್ರೀ ಬಸ್ ಇರ್ತದೆ ಕೂಟಲ್ಲಿ ಬೇಡ ಅಂತ ಕೇಳಿದ್ರೆ ತಕೋಬೋದ್ರಿ. ಈಗ ಅಲ್ಲಿ ಇಸುಟ್ ಬಂದಿದ್ದಿ ಅಂತಿದ್ಯಲ್ಲ, ಎರಡು ಎತ್ಕಿತ್ಕೊಂಡ್ರೆ ಏನ್ ಮಾಡಿರಿ? ಪಾರತಿ ಹೊರಟಿಲ್ಲ ಇಸುಟ್ ಬರುವೆ ಓದಕ್ ಬೇಕಾರೆ ತಗೊಬರ್ಬೋದಾಗಿತ್ತಲ್ಲ. ಕಣಮ್ಮ ಬಿಡಮ್ಮ, ಅಲ್ಲೇ ಕತೆ. ಸರಿ ಹುಷಾರಾಗಿ ಬನ್ನಿ. ಸರಿ ಕಣಮ್ಮ. ಅಣ್ಣ ಸ್ಕೂಟ್ರನ್ನ ನವೀನ ಯಾವತ್ತರ ನಾನು ನೋಡ್ಕೊಳಕ್ ಬರ್ತೀನಲ್ಲ ಅದ ತಕ ಬಂದ್ಬಿಟ್ಟಿದ್ರೆ ಆಯ್ತಿತ್ತು ಕಣಣ್ಣ. ಇಲ್ಲ ಕತ್ ಬಿಡು, ಯಾವತ್ತಾರ ಹೋದ್ರೆ ಪ್ರತಿ ಇನ್ನು 3 ದಿವಸ ಹೋಯ್ತೀನಿ ಕತೆ. ಹೋಗಿ ತಕೊಬತ್ತೀನಿ ಬಿಡು, ಬಸ್ ಸ್ಟ್ಯಾಂಡ್ ತಲ್ಲಿ ಇಲ್ಸಿವ್ನಿ. ಅಲ್ಲ ಅಣ್ಣ ಎರಡು ಎತ್ಕಿತ್ಕೊಬಿಟ್ರೆ ಯಾರು ಎತ್ಕೊಂಡರು? ಯಾರು ಎತ್ಕೊಳಕಿಲ್ಲ ಕತ್ ಬಿಡು. ಬೇಡಕತ್ತಿರು ನವೀನನ್ಗೆ ಹೇಳ್ತೀನಿ. ಬೀಗ ಎಲ್ಲಿರೋದು ಅಂತ ಬೇದಲ್ಲ ಪ್ರತಿ? ನೀನು ತಂದ್ಬಿಟ್ಟ. ಸರಿ ನಾನು ಕೂಟ್ರದ ಯೋಚನೆ ಆಯ್ತದಲ್ಲ. ನೀನೆಲ್ಲೋ ಕಷ್ಟ ಸುಖಕ್ಕೆ ಒಂದು ಕೂಟ್ರು ಮಡಿಕೊಂಡಿದ್ದು ಓಡಾಡಕ್ಕೆ ಸ್ಕೂಟಿಯ ಅಲ್ಲೆಲ್ಲಿ ಇಸಿರು ಬಂದ್ಬಿಟ್ಟಲ್ಲ. ಮನೆ ತವರಲ್ಲಿ ಇಸಿರು ಬರ್ಬೇಕಾಯ್ತು ಅಣ್ಣ. ನೀನು ಅಲ್ಲಿ ಯಾರು ಎತ್ಕೊಳ್ಳೋರು ಯಾರು ಎತ್ಕೊತಿತ್ತಿಲ್ಲ. ಓದೋಗ್ಬೇಕಾರೆ ಎತ್ಕೋಬೋದಾಗಿತ್ತು. ಯಾರು ಎತ್ಕೊಂಡ್ರು ಏನು ಮಾಡೋದು? ಇಲ್ಲ ಕತ್ ಬಿಡು ಪರತಿ. ಅಲ್ಲ ಮೊದಲೇ ಹೇಳ್ಬೇಕು ತಾನೆ, ನಾನು ಮರ್ತೇಬಿಟ್ಟೆ ಬರಗೇನೋಕೆ. ನಾನು ಅದಕ್ಕೆ ಜೊತೆ ಊರಿಗೆ ಹೋಗಿರೋನು. ನೀನು ಇದ್ರಲ್ಲಿ ಬಂದಿದ್ರೆ ಆಯ್ತಿತ್ತಿಲ್ವ ಸ್ಕೂಟ್ರಲ್ಲಿ? ಹೆಂಗ್ ಪರತಿ? ಹೆಂಗೆ ನೀನು ಒಬ್ಳನ್ನೇ ಬಿಟ್ಬಿಟ್ಟು ಮಾಲೆ ಜೊತೆ ಕಳ್ಸನ? ಬೇಡ ಕತೆ. ಮಾಲ ಅಂದ್ಲು ನಾನುವೇ ಪರತಿನ ಹೋಯ್ತೀವಿ ಕೂಟ್ರು ತಗೋಬಾ ಅಂತ. ಬೇಡ ಕತೆ, ಹಂಗೆಲ್ಲ ಬೇಡ. ಇಬ್ರು ಹಚ್ಕಟಾಗಿ ಹುಷಾರಾಗಿ ಗಟ್ಟಿಲ್ ಬಿಟ್ಬಿಟ್ಟು ಆಮೇಲೆ ಬೇಕಾದ್ರೆ ಬಂದು ನಾನು ಎತ್ಕೊಬತ್ತೀನಿ ಬಿಡು. ಮುಂದುವರಿಯುವುದು ಹಂಗೆ ವಿಡಿಯೋ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.